ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಲಾಂಗ್ ವೀಡಿಯೋಸು ಜಾಸ್ತಿ ಜನ ಯಾರೂ ನೋಡ್ತಾನೇ ಇಲ್ಲ, ಆದರೂ ಪರವಾಗಿಲ್ಲ ಮಾಡ್ತಿದ್ದೀನಿ. ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋದು ಮಾತ್ರ ಬಿಡೋದಿಲ್ಲ, ಸಕ್ಸಸ್ ಕಾಣೋವರೆಗೂ. ಓಕೆ, ಮುಂದೆ ಮಾತಾಡೋಣ. ಓಕೆ, ಈಗ ರಂಗೋಲಿ ಹಾಕ್ತಿದ್ದೀನಿ 11 ಚುಕ್ಕಿ ಒಂದಕ್ಕೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡ್ತಿದ್ದೀರಾ, ಕೆಲವು ಮಟ್ಟಿಗೆ ನೋಡ್ತಿದ್ದೀರಾ, ಪರವಾಗಿಲ್ಲ, ಅವರಾದರೂ ಕಮೆಂಟ್ ಮಾಡಿ ಅನ್ನೋದು. ಕಮೆಂಟ್ನಲ್ಲಿ ಕೆಲವೊಬ್ಬರಿಗೆ ಮಾಡೋದಕ್ಕೆ ಬರೋದಿಲ್ಲ, ಫೋನ್ ಯೂಟ್ಯೂಬ್ ಯೂಸ್ ಮಾಡ್ತಾರೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಅವ್ರು ಮಾಡ್ತಿಲ್ಲ ಅಂದರೆ ಪರವಾಗಿಲ್ಲ, ಕೆಲವೊಬ್ಬರು ಬಂದರೂ ಕೂಡ ನಾವ್ಯಾಕೆ ಮಾಡಬೇಕು, ನಮಗೇನು ಯೂಸ್ ಇದೆ ಅಂತಂದರೆ, ಏನಾದರೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ, ದುಡ್ಡು ಅದು ಇದು ಹೊರಗಡೆ, ಆ ಥರ ಒಂದು ಜನ್ರೇಷನ್ನು ಇನ್ನೊಂದು ಮೋಟಿವೇಶನ್ ಬೇರೆಯವ್ರಿಗೆ ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮ್ಗೆ ಇತ್ತಂದರೆ ಈ ಥರ ಕೂಡ ನೀವು ಬೆಂಬಲ ಸಪೋರ್ಟ್ ಮಾಡ್ಬೋದು. ಯಾಕಂದರೆ ಬೆಳೆಯೋರಿಗೆ ಬೆಳೆಯೋಕ್ಕೆ ಬಿಡಬೇಕು. ಒಂದು ಚಾನ್ಸ್ ಕೇಳ್ಕೊಂಡು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಇನ್ನೊಂದು ಏನೋ ಮಾಡಬೇಕನ್ನೋ ಒಂದು ಆಲೋಚನೆ ಇರುತ್ತೆ. ಯಾವುದಾದ್ರೂ ದೊಡ್ಡದಾಗಿ ಮುಂದೆ ಹೋಗಬೇಕು, ಹೆಸರು ಮಾಡಬೇಕಂತಂದು. ಒಂದು ವೇಳೆ ಹೊಟ್ಟೆ ಕಿಚ್ಚು ಇರಲಾರ್ದೆ ಓಕೆ ಇವ್ರು ಕೂಡ ಬೆಳಿಬೇಕು ಅನ್ನೋ ಮನಸ್ತತ್ವ ಇರೋರು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇಲ್ಲ ಬೆಳಿಬಾರ್ದು, ಅವ್ರು ಬೆಳೆದ್ರೆ ನಮಗೇನು ಲಾಭ ಅನ್ನೋರು ಓಕೆ, ಪರವಾಗಿಲ್ಲ. ಇನ್ನೂ ಹಲವಾರು ಜನ ಇರ್ತಾರೆ, ಬೇಕಾದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಡೋಂಟ್ ವರಿ, ಇಷ್ಟೆಲ್ಲ ಆಗುತ್ತೆ ಪ್ರತಿ ಲೈಫಲ್ಲಿ ಕೂಡ. ಹೇಗಿದೆ ನನ್ನ ರಂಗೋಲಿ ಅಂತ ಕಮೆಂಟ್ ಮಾಡಿ. ನಾನಾದರೂ ಮಾತಾಡೋದು ಬಿಡೋದಿಲ್ಲ. ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ. ಈಗ ಇವತ್ತು ಆಲೂಗಡ್ಡೆ ಬದನೆಕಾಯಿ ಮಿಕ್ಸ್ ಕರಿ ಮಾಡ್ತಿದ್ದೀನಿ. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಪುದೀನ ಕೂಡ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡೆ, ಕರಿಬೇವು, ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿಲ್ಲ ಇನ್ನುವರೆಗೂ, ಹಾಕಿಲ್ಲ. ಚೆನ್ನಾಗಿ ಫ್ರೈ ಆದ ನಂತರ ಸಾಲ್ಟ್ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ನಮ್ಮ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ, ಟಮಾಟ, ಚೆಂದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಸ್ತೂರಿ ಮೇಥಿ ಒಂದು ಸ್ವಲ್ಪ, ಧನಿಯಾ ಪುಡಿ, ಒಂದು ಸ್ವಲ್ಪ ಕರಿ ಮಸಾಲ. ಎಲ್ಲರೂ ಹೆಲ್ದಿ ಅಂತಾರೆ. ಹೆಲ್ದಿ ಮಾಡೋಕ್ಕೆ ಹೋದರೂ ಕೂಡ ಯಾವುದು ತಿಂದರೂ ಕೂಡ ಇವತ್ತು ನಾಳೆ ಎಂದೋ ಒಂದಿನ ಸಾಯೋದೆ ನನಗನ್ಸೋ ಮಟ್ಟಿಗೆ. ಹೆಲ್ದಿ ಕಾನ್ಸೆಪ್ಟ್ ಇಟ್ಕೊಂಡು ಬರೋರಿಗೆ ಇವೆಲ್ಲ ಅಡ್ಜಸ್ಟ್ ಆಗೋಂಗಿಲ್ಲ. ಯಾಕಂದರೆ ಈಗ ಎಷ್ಟು ಹೆಲ್ದಿಯಾಗಿ ತಿಂದರೂ ಕೂಡ ಒಂದಿನ ಸಾಯ್ತೀವಿ. ಹಂಗೆ ಹೆಲ್ದಿಯಾಗಿ ಮಾಡ್ತಾರಲ್ಲ, ಹೆಲ್ದಿಯಾಗಿರಬೇಕು ಅದು ಇದು ಡಯೆಟ್ ಅದು ಇದು, ಅಂಥವ್ರಿಗೆ ಕೂಡ ಜಲ್ದಿನೇ ಅಟ್ಯಾಕ್ ಆಗುತ್ತೆ. ಏನಾದರೂ ಭೀ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ನಾವು ಭೀ ಲಿಮಿಟೆಡ್ಗೆ ತಿಂತೀವಿ. ಹೊರಗಿನ ಫುಡ್ ಅಷ್ಟೊಂದೇನು ತಿನ್ನೋದಿಲ್ಲ, ಪರವಾಗಿಲ್ಲ ಅನ್ಕೋತೀನಿ. ನಾನಾದರೂ ಮನೆಗೆ ಏನಾದರೂ ಮಾಡ್ಕೊಂಡು ತಿನ್ನೋದು ಕೂಡ ನನಗಿಷ್ಟನೇ. ಮತ್ತೇನು ನಿಮ್ಮ ವಿಚಾರ ಕಾಮೆಂಟ್ನಲ್ಲಿ ತಿಳಿಸಿ. ಮಾಡಿ ಕಾಮೆಂಟ್ಸ್, ಎಲ್ಲೆಲ್ಲಿಗೆ ರೀಚ್ ಆಗ್ತಿದೆ ನಮ್ಮ ವಿಡಿಯೋ ಅನ್ನೋದು ನಮಗೂ ಕೂಡ ತಿಳಿಯುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾಮಿ, ದುಡ್ಡೇನು ಹತ್ತಂಗಿಲ್ಲ. ಆಗ್ತಿದೆ ಕರಿ. ಒಂದು ಸ್ಟೇಜಿಗೆ ಒಂದು ಕಡೆ ಬಂದು ನಿಂತಾರ ಅಂತಂದ್ರೆ ನಮ್ಗೆ ಆದಷ್ಟು ಹೆಲ್ಪ್ ಮಾಡಬೇಕು ಅಷ್ಟೇ. ಸ್ವಲ್ಪ ಹಿಂಡಿ ಹಾಕ್ಕೊಂಡಿನಿ, ವಾಟ್ರ್ ಹಾಕ್ಕೊಂಡಿನಿ ನೋಡಿರಿ ಪಲ್ಯದಾಗ. ಎಲ್ಲ ಮಿಕ್ಸ್ ಆಯಿತು, ಆಗೋಯ್ತಿನ ಪಲ್ಯ ರೆಡಿ.
ಅಷ್ಟೇ. ನೀವು ಭೀ ಮಾಡ್ಕೊಳ್ರಿ, ತಿನ್ಕೊಳ್ರಿ, ಹೆಂಗಿತ್ತು ಅಂತಂದು ನಂಗೆ ತಿಳಿಸ್ರಿ. ಇವತ್ತಿನ ಮನಸ್ಸಿನ ಮಾತು. ಓಕೆನಾ? ಬಾಯ್.